ಚೆನ್ನಾಗಿ ಮಾಡ್ತಾವ್ರೆ. ನೋಡಿದ್ರೆ ಜನ ಅವರೇ ಗೊತ್ತಾ, ತುಂಬಾ ಜನ ಅವರೇ. ನಿಲ್ಲಿಸಿರುವ ಎಲ್ಲ ನಮ್ಮನೆ ಕುದುರೆ ಲಾಡ್ ತಕ್ಕೊಳ್ಳೋದ ಅಂತ ಅಂದ್ಬಿಟ್ಟು ಬಂದಿದೀವಿ. ಕುದುರೆ ಲಾಡ ತಕೊಂಡು ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತಂತೆ. ಇದನ್ನ ಅದಕ್ಕೋಸ್ಕರ ಎತ್ಕೊಂಡಿದೀವಿ. ತುಂಬಾ ಜನ ಬಂದಿರ್ತಾರೆ ಗಂಗಮ್ಮನ ಜಾತ್ರೆ ನೋಡಕ್ಕೆ ಅಂತ. ಸಕ್ಕ ಜನ ಸೇರವ್ರೆ. ನೋಡಿ ಎಷ್ಟು ಜನ ಬಂದಿದೆ ಅಂದ್ರೆ ಈ ಮೂಲೆಯಿಂದ ಫುಲ್ ಫಿನಿಶಿಂಗ್ ತೋರಿಸ್ತೀನಿ ಎಷ್ಟು ಜನ ಬಂದವ್ರೆ ಅಂತ ನೋಡಿ. ಪ್ರತಿ ವರ್ಷ ಮಲ್ಲೇಶ್ವರಮಲ್ಲಿ ಇದೇ ಥರ ಅದ್ದೂರಿ ಜಾತ್ರೆ ನಡೀತದೆ. 3 ದಿನ ಕಂಟಿನ್ಯೂಯಸ್ ಆಗಿ ನಡೀತದೆ. ತುಂಬ ಚೆನ್ನಾಗಿರುತ್ತೆ. ನಾನು ತಿರ್ಗಾಡ್ಕೊಂಡು ಹೋಗೋದ ಅಂತ ಬಂದೆ. ಅದನ್ನ ನೋಡಿದ್ರೆ ತುಂಬ ಚೆನ್ನಾಗಿದೆ. ಗಂಗಮ್ಮನ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲನೂ ಮಾಡಿ ಗಂಗಮ್ಮನಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಬನ್ನಿ ನೋಡೋಣ ಹೆಂಗೆ ಮಾಡವ್ರೆ ಅಂತ. ನಾನು ಹೇಳ್ದೆ ಅಲ್ವಾ ಎಷ್ಟು ಜನ ತುಂಬಿರ್ತಾರೆ ಅಂತ. ನೋಡಿ ಈಗ ಎಷ್ಟು ಜನ. ಈ ಜಾತ್ರೆ ಎಲ್ಲ ನೋಡಿದ್ರೆ ನಮ್ಮೂರ ಜಾತ್ರೆ ನನ್ಗೆ ಜ್ಞಾಪನ ಬರುತ್ತೆ. ನಮ್ಮೂರಲ್ಲಿ ಕಡಲೆಪುರಿ ಎಲ್ಲ ತಗೊಬರ್ತಿದ್ದೋ, ಜಾತ್ರೆನ ತಿರ್ಗಾಡ್ಕೊ ಬರ್ತಿದ್ದೋ, ಅದು ಜ್ಞಾಪನ ಬರುತ್ತೆ. ನಾವು ಶೋ ಗಿಡ ತಗೊಳಕ್ಕೆ ಅಂತ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ಕೇಳ್ತೀನಿ ತಡೀರಿ. ಇದಕ್ಕೆ 250 ರೂಪಾಯಿ ಹೇಳ್ತಾವ್ರೆ. ಇಲ್ಲಿರೋದಕ್ಕೆ 300 ರೂಪಾಯಿ ಹೇಳ್ತಾವ್ರೆ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ತುಂಬ ಚೆನ್ನಾಗಿರುತ್ತೆ. ಗಂಗಮ್ಮನ ದೇವಸ್ಥಾನ ಫುಲ್ ಅಲಂಕಾರ ಮಾಡಿ ಆನೆ ಎಲ್ಲ ಕರ್ಸಿರ್ತಾರೆ. ಸಖತ್ತಾಗಿರುತ್ತೆ. ನೋಡಿ ವಿಡಿಯೋ ನೋಡಿ. ಇದ್ರ ಫುಲ್ ವಿಡಿಯೋ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಬೇಕು ಅಂತ ಅನ್ನಿಸ್ತಾರೆ. ಫುಲ್ ವಿಡಿಯೋ ನೋಡಿ ನಿಮಗೆ. തോൽപ്പിക്കുവാൻ തനിക്ക് കഴിയില്ല എന്നറിയാവുന്ന സുഗ്രീവൻ ഭഗവാൻ ശ്രീരാമചന്ദ്രനുമായി ധാരണയിലാവും. കിഷ്കിന്ധയിൽ നിന്നും നിഷ്കാസനം ചെയ്ത അഥവാ നിന്റെ അന്ത്യവർത്തിരിക്കുന്നു. നമ്മുടെ പിതാവ് ദേവേന്ദ്രന്റെ അനുഗ്രഹത്താൽ സർവശക്തനായി മാറിയ ഈ ബാലിയെ ഭയന്ന് വിശ്വമോഹാചരത്തിലൊഴിച്ച ഭീരു നിന്റെ പ്രാണൻ അത് ഞാൻ ഇങ്ങെടുക്കുകയാണ്.
ಇಲ್ಲಿ ಆನೆ ಎಲ್ಲಾನು ತಂದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನೋಡಕ್ಕೆ 2 ಕಣ್ಣು ಸಾಲದು. ಅಲ್ಲಿ ದೇವ್ರಿಗೆ ಪೂಜೆ ನಡೀತಾ ಇರ್ತದಲ್ಲ, ಅಲ್ಲಿಂದ ಇಲ್ಲಿ ಫುಲ್ಲು ಲೈವ್ ತೋರಿಸ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಅಲ್ಲಿರೋರೆಲ್ಲ ಇಲ್ಲಿ ನೋಡಲಿ ಅಂತ ಅಂದ್ಬಿಟ್ಟು, ಇಲ್ಲಿರೋರೆಲ್ಲ ನೋಡಲಿ ಅಂತ ಅಂದ್ಬಿಟ್ಟು ಲೈವ್ ಆಗಿ ತೋರಿಸ್ತಾ ಇರ್ತಾರೆ ಟಿ ವಿಲಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗೋಲ್ಕ ತಕೊಳ್ಳೋದ ಅಂತ ಬಂದು ಇದಕ್ಕೆ 20 ರೂಪಾಯಿ ಅಂತೆ. ಪರ್ಪಲ್ ಕಲರ್ ತಗೊಳ್ಳೋದ ಅಂತ ಅಂದ್ಬಿಟ್ಟು ಅಲ್ಲಿ ತೆಗಿತಾವ್ರೆ ನೋಡಿ, ಅದನ್ನ ತಗೋತಾ ಇದ್ದೀನಿ. ಇಲ್ಲಿ ಅಂದಾನ ಮಾಡ್ತಾವ್ರೆ. ಎಷ್ಟು ಜನ ಇರ್ತಾರೆ ಗೊತ್ತಾ. ಇವತ್ತು ಕಡಿಮೆ, ಏನಕ್ಕೆ ಅಂದ್ರೆ ಮಳೆ ಬರ್ತೈತೆ, ಅದಕ್ಕೋಸ್ಕರ ಕಡಿಮೆ. ಹಾಯ್, ರಾತ್ರಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ಮಳೆ ಬರ್ತಾ ಇತ್ತು, ಅಲ್ಲಿಂದ ತುಂಬ ನೆಂದಿದೆ, ಅದಕ್ಕೋಸ್ಕರ ಬಂದು ಮಲ್ಕೊಬಿಟ್ಟೆ. ಆ ವಿಡಿಯೋನೇ ಇತ್ತು. ಬೆಳಗ್ಗೆ ಬೇಗ ಎದ್ದು ವಾಕ್ ಹೋಗೋದ ಅಂತ ಅಂದ್ಕೊಂಡು ಅಂಬ್ಲಿ ಕಾಯಿಸ್ಕೊಂಡು ಕುಡಿಯೋದ ಅಂತ ಅಂದ್ಬಿಟ್ಟು ಅಂಬ್ಲಿ ಕಾಯಿಸೋಕ್ಕೆ ಅಂತ ಮಡಗಿದ್ದೆ. ಅಂಬ್ಲಿ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ವಾಕ್ ಹೋಗೋದ. ವೆದರ್ ತುಂಬ ಕೋಲಾಗೈತೆ ಅಂದ್ಕೊಂಡಿದ್ದೀನಿ. ನಾನು ನೈಟ್ ಅಂಬ್ಲಿ ಕಾಯಿಸ್ಬಿಟ್ಟು ಬೆಳಗ್ಗೆ ಕುಡಿಯೋದ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ರಾತ್ರಿ ಬಂದಿದ್ದೆ ಲೇಟ್ ಆಗೋಯ್ತು, ಅಂಬ್ಲಿ ಕಾಯಿಸೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈಗ ಕಾಯಿಸ್ಕೊಳ್ಳೋದ ಅಂತ ಅಂದ್ಬಿಟ್ಟು ಕಾಯಿಸ್ಕೊಂಡೆ. ಬೆಳಗ್ಗೆ ಇವತ್ತು ಆಳೊಟ್ಟೆಗೆ ಅಂಬ್ಲಿ ಕುಡಿತೀನಿ ನಾನು. ಎಲ್ಲ ಟೀ ಕುಡಿಯೋದು, ಕಾಫಿ ಕುಡಿಯೋದು ಅಂತಾರೆ. ಇಲ್ಲ, ನಮ್ಮ ಮನೇಲಿ ಹಂಗಿಲ್ಲ. ಬೆಳಗ್ಗೆ ಎದ್ದು ಅಂಬ್ಲಿ ಕುಡ್ಕೊಂಡು ಅವ್ರ ಕೆಲ್ಸಕ್ಕೆ ಹೋಗ್ತಾರೆ, ನಾನು ಮನೆ ಕೆಲಸ ಮಾಡ್ಕೋತೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಅಂಬ್ಲಿ ಕುಡಿಲೇಬೇಕು. ಆದರೆ ನೈಟ್ ಕಾಯಿಸಿ ಬೆಳಗ್ಗೆ ಹೊತ್ತು ಕುಡಿತಾ ಇದ್ದು. ಆದರೆ ನೆನ್ನೆ ರಾತ್ರಿ ತುಂಬ ಮಳೆ ಇರೋದ್ರಿಂದ ಬಂದು ಚಳಿಗೊತ್ಕು ಮಲ್ಕೊಬಿಟ್ಟಿದ್ದು. ಅದಕ್ಕೆ ಬೆಳಗ್ಗೆ ಎದ್ದು ಕಾಯಿಸ್ಕೊಂಡು ಈಗ ಕುಡ್ಕೊಂಡು ವಾಕ್ ಹೋಗೋದ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ನಾನು ಈಗ ಮನೆಗೆ ಈಗ ಹಾಕ್ಕೊಂಡು ವಾಕ್ ಹೋಗೋದು. ನಾನು ರೆಡಿ ಆಗ್ಬಿಟ್ಟು ವಾಕ್ ಹೋಗೋದ ಅಂತ ಬಂದೆ. ಬೆಂಗಳೂರಲ್ಲಿ ಈ ವೆದರ್ ಅನಿಸುತ್ತೆ ಹೆವಿ ಕೂಲಾಗಿರೋದು ಬೆಳಗಿನ ಜಾವ. ಇನ್ನು ಬೆಳಗ್ಗೆಯಿಂದ ಇನ್ನು ಸಂಜೆ ಗಂಟಲು ವೆಹಿಕಲ್ ತುಂಬ ಓಡಾಡ್ತಾ ಇರ್ತವೆ, ಗಲ್ಲಿಬಿಲ್ಲಿ ಅಂತ ಇರ್ತವೆ. ಒಂಥರ ಇರಿಟೇಷನ್ ಆದಂಗೆ ಆಯ್ತಾ ಇರ್ತದೆ. ಆದರೆ ಈ ವೆದರ್ ಮಾತ್ರ ತುಂಬ ಕೂಲಾಗಿರುತ್ತೆ. ಅದಕ್ಕೋಸ್ಕರ ಬೆಳಗಿನ ಜಾವ ವಾಕ್ ಬರಬೇಕು ಅಂತ ಅನ್ನೋದು. ಎಷ್ಟು ಖುಷಿಯಾಗುತ್ತೆ ಅಂದರೆ ಈ ವೆದರಲ್ಲಿ ಈ ವಾಕ್ ಹೋಗೋದು ಅಂದರೆ. ನಾನು ತುಂಬ ಎಂಜಾಯ್ ಮಾಡ್ತೀನಿ ಈ ವೆದರ್.
ಈಗ ಪಾರ್ಕ್ ಬಂದಿದ್ದೀವಿ. ಪಾರ್ಕಲ್ಲಿ ವಯಸ್ಸಾಗಿರೋರು, ಯುವಕರು, ಹುಡುಗಿರು ಎಲ್ಲ ಇರ್ತಾರೆ. ಎಷ್ಟು ಚಂದ ಅಂದರೆ ನೋಡೋಕ್ಕೆ ಚಂದ. ಹಳ್ಳಿ ಕಡೆ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕರಿಬೇಕು, ತೊಪ್ಪೆ ಎತ್ತಾಕಬೇಕು, ಕಸ ಗುಡಿಸ್ಬೇಕು, ಇಂಥ ಕೆಲಸ ಎಲ್ಲ ಮಾಡ್ತಾಯಿದ್ರೆ ಸಿಟಿಲಿ ಹಂಗಲ್ಲ. ವಾಕ್ ಬರ್ತಾರೆ, ಪಾರ್ಕ್ ಬರ್ತಾರೆ, ಅಲ್ಲಿ ಟೈಮ್ ಪಾಸ್ ಮಾಡ್ತಾರೆ. 1 ಅವರ್ 2 ಅವರ್ ಟೈಮ್ ಪಾಸ್ ಮಾಡಿಕೊಂಡು ವಾಕ್ ಮಾಡ್ಕೊಂಡು ಹೋಗ್ತಾರೆ. ಅದೇ ಹಳ್ಳಿ ಜೀವನಕ್ಕೂ ಸಿಟಿ ಜೀವನಕ್ಕೂ ಇರೋ ವ್ಯತ್ಯಾಸ. ನಾನು ಬರ್ಬೇಕಾದ್ರೆ ಹೂ ಬಂದೆ. ಇವತ್ತು ಬುಧವಾರ, ನಾಳೆ ಗುರುವಾರ ಅಂತ ಅಂದ್ಬಿಟ್ಟು. ನನ್ನ ವಿಡಿಯೋ ಏನಾರೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.